ನಮ್ಮದೇ ಜೈನ್ ಸೇವಾ ಟ್ರಸ್ಟು ಮತ್ತು ನಾರಾಯಣ ಸೇವಾ ಸಮಿತಿ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅವೆಲ್ಲರ ವತಿಯಿಂದ ಕಳೆದ 2-3 ತಿಂಗಳ ಹಿಂದೆ ನಟರಾಜದಲ್ಲಿ ಯಾರು ಕೃತಕವಾಗಿ ಕಾಲನ್ನು ಅಳವಡಿಸ್ಕೋಬೇಕು ಆ ಥರದವ್ರದ್ದು ಅಳತೆ ತೆಗೆದುಕೊಂಡು ಹೋಗಿದ್ರು. ಅವತ್ತೇ ಹೇಳಿದರು ನಾವು ಜನವರಿ ತಿಂಗಳಲ್ಲಿ ಬಂದು ಕೃತಕ ಕಾಲ ಜೋಡಣೆಯನ್ನು ಮಾಡ್ತೀವಿ ಅಂಥೇಳಿ. ಇವತ್ತು ಆ ರೀತಿಯ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 350 ಜನ ಈ ಒಂದು ಶಿಬಿರದಲ್ಲಿ ಅದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಯಾರು ನಿಜಕ್ಕೂ ಕಷ್ಟದಲ್ಲಿದ್ದರೋ, ಯಾರಿಗೆ ಇದನ್ನು ತಗೊಳ್ಳೋಕ್ಕೆ ಆಗ್ತಿರಲಿಲ್ಲ, ಯಾರು ಅದಕ್ಕೆ ಹಣದ ಸಹಾಯವನ್ನು ಇಲ್ಲದೆ ಕೊಂಡ್ಕೊಂಡು ಓಡಾಡ್ತಾ ಇದ್ದಂಥ ಜನ ಇವತ್ತು ಸಂತೋಷದಿಂದ ಬಂದು ಕಾಲುಗಳನ್ನು ಹಾಕಿಸ್ಕೊಂಡು ಅದರ ಟೆಸ್ಟನ್ನು ಟ್ರಯಲನ್ನು ನೋಡಿ ಹೋಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಭಾಳ ಅಪರೂಪದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ನನಗೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೈಸೂರಲ್ಲೇ ಒಟ್ಟು ಒಂದು 3,500ದಷ್ಟು ಹೆಚ್ಚು ಜನರಿಗೆ ಕೃತಕ ಕಾಲಿನ ಜೋಡಣೆಯನ್ನು ಮಾಡಿದ್ದಾರೆ ನಮ್ಮ ಜೈನ್ ಮಿಲನ್ನಿಂದ, ಲಯನ್ಸಿಂದ. ಅನ್ನೋದಂದರೆ ಈ ಥರ ಒಂದು ಸಂಸ್ಥೆ ಸರ್ಕಾರದ ನೆರವನ್ನು ಪಡೀದೇನೆ ಅವ್ರುಗಳೇ ದುಡ್ಡು ಹಾಕ್ಕೊಂಡು ಇವತ್ತು ಒಂದು 350 ಜನಕ್ಕೆ ಅಂದರೆ ಹೆಚ್ಚು ಕಡಿಮೆ 65 ಲಕ್ಷ ರೂಪಾಯಿ ಅಷ್ಟು ಉಪಕರಣಗಳ ಬೆಲೆ ಆಗಿದೆ ಅನ್ನುವಂಥದ್ದು. ಪ್ರಾಜೆಕ್ಟ್ ಕಾಸ್ಟ್ ವಾಸ್ 65 lakhs ಅಂತ. ಇದೆಲ್ಲ ನೋಡಿದ್ಮೇಲೆ ಮೈಸೂರು ಅಂತಂದರೆ ಮೊದಲಿಂದನೂ ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ನಗರಿ ಜೊತೆಗೆ ಸೇವಾ ನಗರಿನೂ ಹೌದು. ಅನೇಕ ಸೇವೆಗಳಿಗೂ ನಾವು ಮುಂಚೂಣಿಯಲ್ಲಿದ್ದೀವಿ. ಆ ರೀತಿಯಲ್ಲಿ ನಮ್ಮವರೇ ಆದಂಥ ನಾರಾಯಣ ಸೇವಾ ಸಮಿತಿ ಇರ್ಬೋದು, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ರೋಟ್ರಿ ಮತ್ತು ನಮ್ಮ ಜೈನ್ ಮಿಲನ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಈ ಥರ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದ್ಮೇಲೆ ಅವರ ಪುಣ್ಯಾರ್ಥ ಕಾರ್ಯದಲ್ಲಿ ನಾನೇನು ಏನದಲ್ಲೂ ಇದ್ರಲ್ಲಿ ಭಾಗಿಯಾಗಿಲ್ಲ. ಜಸ್ಟ್ ಬಂದು ಅವತ್ತು ಹೋಗಿದ್ದೆ, ಇವತ್ತು ಬಂದು ಹೋಗಿದ್ದೀನಿ. ನಮ್ಮಿಂದ 1 ರೂಪಾಯಿನೂ ಅವರು ನಿರೀಕ್ಷೆಯೂ ಮಾಡಿಲ್ಲ. ಎಲ್ಲ ಹಣಕಾಸಿನ ನೆರವನ್ನು ಅವರೇ ಮಾಡ್ಕೊಂಡಿದ್ದಾರೆ. ಅದು ವಿಶೇಷ. ಶಾಸಕರನ್ನ ಕರೆದಾಗ ಏನಾದ್ರು ಕೇಳ್ತಾರೆ ಏನೋ ಅಂದ್ರೆ 1 ನಯಾ ಪೈಸೆನೂ ಕೇಳಿಲ್ಲ. ನಾನು ಈ ಸಂಸ್ಥೆ ಜೊತೆ ನಿಂತ್ಕೋತೀನಿ. ಮುಂದಿನ ದಿವಸದಲ್ಲಿ ಈ ಸಂಸ್ಥೆ ಈ ಥರ ಚಟುವಟಿಕೆ ನನ್ನನ್ನು ಕರೀರಿ, ನಾನು ಇದಕ್ಕೊಂದಷ್ಟು ಹಣ ಸಹಾಯ ಮಾಡಿ ನಿಮ್ಮ ಜೊತೆ ನಾನು ಅಳಿಲು ಸೇವೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ.